ನಂಗೆ ಅದು ವಿತೌಟ್ ಬಿಯರ್ಸ್ ಚೆನ್ನಾಗಿದೆ. ನಂಗೆ ಲಕ್ಕಿ ಮೂವಿ ನೋಡಿದಾಗ ಫೀಲ್ ಆಯ್ತು. ಕ್ಯಾರೆಕ್ಟರ್ ವೈಸ್ ಸಖತ್ತಾಗಿದೆ, ಫುಲ್ ಮಾಸ್ ಆಗಿ ಮಾಡಿದ್ದಾರೆ. ಟಿಕೆಟ್ ಕ್ಯಾರೆಕ್ಟರ್ ನನ್ನ ಫೇವರೇಟ್. ವಿತೌಟ್ ಬಿಯರ್ ಸಖತ್ತಾಗಿದೆ. ಒಂದ್ಸಲ ನೋಡ್ಬೇಕು, ಒಂದ್ಸಲ ನೋಡಿದ್ರೆ ಇದಾಗಿದೆ, ಫುಲ್ ತಲೆಯಲ್ಲಿ ಗುಳಬಿಟ್ಟಾಗಿದೆ. ಇನ್ನೊಂದ್ಸಲ ನೋಡ್ಬೇಕು, ಭಾಗ 2 ಬರೋದಿದೆ. ಮೂವಿ ಗತ್ತು ಅರ್ಥ ಆದವ್ರಿಗೆ ಮಾತ್ರ ಗೊತ್ತು. ಥಿಯೇಟರ್ಸ್ ಎಲ್ಲ ಮಾತಾಡ್ಕೊಳ್ಳಿ ಬಿಡ್ರಿ. ಮಾತಾಡೋರ್ಗೆ ಇನ್ನೊಂದು ದೇವ್ರ ತರ ಉತ್ತರ ಕೊಡೋಣ. ರಾಮಾಯಣದಲ್ಲಿ ಬರ್ತಾವ್ರಲ್ಲ ರಾವಣ ಆಗಿ. ಇಟ್ಸ್ ಅ ಫ್ಯೂಚರಿಸ್ಟಿಕ್ ಮೂವಿ ಫಾರ್ ಕನ್ನಡ ಇಂಡಸ್ಟ್ರಿ. ಡಿಫ್ರೆಂಟ್ ಎಷ್ಟೇ ಡೈರೆಕ್ಟ್ ಮಾಡಿರೋದು ಗೀತು ಮೋಹನ್ ದಾಸ್ ಅಲ್ಲ. ಸೂಪರ್ ಸೂಪರ್. ಕ್ಯಾಮ್ರಾ ವರ್ಕ್ ಮಾತ್ರ ಹೆವಿ ಆಗಿದೆ. ಥಿಯೇಟರ್ಸ್ ತಿಗ ಹೊರ್ಕೊಳ್ಳೋರು ತಿಗ ಎಲ್ಲ ಮಾತಾಡ್ತಾರೆ. ಖಾರದ ಪುಡಿ ಹಾಕೊಂತಾರ, ಅದ್ರ ಜೊತೆ ಪೆಟ್ರೋಲ್ ಹಾಕೋಬಿಡಿ. ಸೂಪರ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಎಲ್ಲ ಇಷ್ಟ. It's purely a Yash one-man show, and means it's a futuristic movie for Kannada industry. It is much awaited movie, so we can watch and we can enjoy the movie. Very good acting by Yash. ಮಸ್ತ್ ಸೂಪರ್. ಚೆನ್ನಾಗಿದೆ, ಒಂದು ಡಿಫ್ರೆಂಟ್ ಅಟೆಂಪ್ಟು. ಡಿಫ್ರೆಂಟ್ ಎಷ್ಟೇ ಡೈರೆಕ್ಟ್ ಮಾಡಿರೋದು ಗೀತು ಮೋಹನ್ ದಾಸ್ ಅಲ್ಲ. ಚೆನ್ನಾಗಿದೆ ಮೂವಿ. ಆ್ಯಕ್ಟಿಂಗ್ ಚೆನ್ನಾಗಿದೆ. ಮೂವಿ ಸ್ವಲ್ಪ ಲಾಂಗ್ ಅನಿಸ್ತು, ಬಟ್ ಆ್ಯಕ್ಟಿಂಗ್ ಎಲ್ಲ ಸಖತ್ತಾಗಿದೆ. ಚೆನ್ನಾಗಿ ಮಾಡಿದ್ದಾರೆ ಬಾಸ್. ಮಸ್ತಿದೆ. ಸೂಪರ್ ಆಗಿದೆ. ಸೂಪರ್ ಸೂಪರ್ ಸೂಪರ್. ಚೆನ್ನಾಗಿದೆ. ಫಿಲಮ್ ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. 4 ವರ್ಷ ವೆಯ್ಟ್ ಮಾಡೋದಕ್ಕೆ ಒಳ್ಳೆ ಸಿನಿಮಾ ಬಂದಿದೆ. ಚೆನ್ನಾಗಿದೆ 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 ಚೆನ್ನಾಗಿದೆ. ನೋಡ್ಬೋದು ಸರ್. ಸೈಡ್ ಸೂಪರ್ ಮೂವಿ. ಕ್ರೇಜಿ ಸೂಪರ್. ಚೆನ್ನಾಗಿದೆ. ಚಪ್ಪಲೆ ಚೆನ್ನಾಗಿದೆ. ಏನು ಹೇಳೋದೇನಿಲ್ಲ, ಟಾಕ್ಸಿಕ್ ಸಿನಿಮಾನೇ ಟಾಕ್ಸಿಕ್. ಸರ್ ಬೆಂಕಿ 4 ವರ್ಷ ಕಾಯ್ದಿದ್ದಕ್ಕೆ ಫುಲ್ ಸಾರ್ಥಕ ಆಯ್ತಾ ನಮ್ಮ ಬಾಸ್ ಮೂವಿ. ಫುಲ್ ಬೆಂಕಿ ಸರ್, ಬೇರೆ ಲೆವೆಲ್ ಕ್ರೇಜಿ ಆಗಿದೆ. ಕ್ರೇಜಿ ಫಿಲಮ್ ಸರ್. ಸರ್ ಬೆಂಕಿ ಸರ್. ಡ್ಯಾಡಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸೂಪರ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ಮೈಂಡ್ ಬ್ಲೋಯಿಂಗ್. ಚೆನ್ನಾಗಿತ್ತು ಬ್ರೋ. ಸಿನಿಮಾನ ಹೀರೋಯಿನ್ಸ್ ಮಸ್ತ್ ಆಗಿದ್ದಾರೆ ಬ್ರೋ. ದೇವರನೆಗೂ ಸಾಕಾಗಿದೆ. ರುಕ್ಕು ಎಷ್ಟು ಡಿಫ್ರೆಂಟ್ ಆ್ಯಕ್ಟಿಂಗ್ ಮಾಡ್ತೀವಿ. ಎಂಡಿಂಗ್ ಮಾತ್ರ ಸೂಪರ್ ಆಗಿದೆ. ಲಾಸ್ಟ್ 40 ಮಿನಿಟ್ಸ್ ಸೂಪರ್ ಸರ್. ಸಕ್ಕತ್ತಾಗಿ ಮಾಡಿದ್ದಾರೆ. ಸೂಪರ್ ಬಾಸ್ ಇಸ್ ವೆರಿ 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 ಫ್ಯಾಂಟಾಸ್ಟಿಕ್. ಚೆನ್ನಾಗಿತ್ತು ಅಣ್ಣ. ಸಖತ್ತಾಗಿತ್ತು. ಚೆನ್ನಾಗಿತ್ತು. ಅನ್ಇಮ್ಯಾಜಿನ್. ಎಲ್ಲ ಇಷ್ಟ ಆಯ್ತು. ಸಖತ್ತಾಗಿದೆ. ಕ್ಯಾಮ್ರಾ ವರ್ಕ್ ಮಾತ್ರ ಹೆವಿ ಆಗಿದೆ. ಡ್ಯಾಡಿ ಸೋ ಎಕ್ಸ್ಪೆಕ್ಟೇಷನ್ಸ್ ಏನು ರೀಚ್ ಆಗಿಲ್ಲ ಬ್ರೋ. ಇನ್ನೂ ಏನೋ ಬೇಕಿತ್ತು ಬ್ರೋ. ಆದರೆ ಚೆನ್ನಾಗಿದೆ. ಸೂಪರ್. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಓಕೆ. ಅಂದರೆ ಇದು ಆಫ್ಟರ್ ಲಾಂಗ್ ಟೈಮ್ ಇದು ವೇಟ್ ಮಾಡಿದ್ವಲ್ಲ, ಸೊ ಲಿಟಲ್ ಮೋರ್ ಸ್ಟೋರಿ ಲೈನ್ ಇನ್ನೂ ಚೆನ್ನಾಗಿರ್ಬೋದಿತ್ತು. ಎಸ್ ಡೆಫಿನೆಟ್ಲಿ. Really like the movie. Like Yash was really great, and we all know that he act really great in all the movies. I felt little off with the direction, but everything else seems really good. Yeah. ಆಯ್ತಾಯ್ತು.
ಸೂಪರ್ ಆಗಿದೆ ಯಾ ಯಶ್ ಅವ್ರ ಆಕ್ಟಿಂಗ್ ಏನು ಮಾಡ್ತಾರೆ ಸೂಪರ್ ಫಸ್ಟ್ ಟೈಮ್ ಡಬಲ್ ಚೆನ್ನಾಗಿದೆ ಯಾ ಐ ಆಮ್ ಬಿಗ್ ಫ್ಯಾನ್ ಆಫ್ ಯಶ್ 4 ಇಯರ್ಸ್ ಆದ್ಮೇಲೆ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಫುಲ್ ಅದಕ್ಕೋಸ್ಕರ ಫಸ್ಟ್ ಟೈಮ್ ಮಾರ್ನಿಂಗ್ ಶೋ ಯಾವ ಫಿಲಮ್ಗೆ ಹೋಗಿಲ್ಲ ನಾನು ಇದುವರೆಗೂ ಫಸ್ಟ್ ಟೈಮ್ ಬಂದಿದ್ದೀನಿ ಅದು ಮನೇಲಿ ಬೈಸ್ಕೊಂಡು ಬಂದಿದ್ದೀನಿ ಫಸ್ಟ್ ಟೈಮ್ ಅವ್ರು ಬಿಗ್ ಫ್ಯಾನ್ ಆಗಿರೋದ್ರಿಂದ ಚೆನ್ನಾಗಿದೆ ಟೋಟಲಿ ವರ್ತ್ ಫಾರ್ ಮನಿ ಅಂದ್ರೆ ಆ್ಯಕ್ಟಿಂಗ್ ಅಂತೂ ಅವ್ರದ್ದು ನ್ಯೂ ಅವ್ರದ್ದು ಫೇಸ್ ಎಕ್ಸ್ಪ್ರೆಷನ್ ಆಗಿರಲಿ ಎಲ್ಲ ಹೊಸದಾಗಿರೋ ಆ್ಯಕ್ಟಿಂಗ್ ನೋಡಿದ್ವಿ ಇಲ್ಲಿವರೆಗೂ ಜಾಸ್ತಿ ರೊಮ್ಯಾಂಟಿಕ್ ಮೂವಿ KGF ಆದಮೇಲೆ ಇದು ಸಕ್ಕತ್ತಾಗಿದೆ ಮೂವಿ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು ಯಾ ರಿಚ್ ಆಯಿತು ಇನ್ನೇನಾದ್ರೂ ಬೇಕಿತ್ತಾ ಪಾರ್ಟ್ 2 ಬೇಕಿತ್ತು ಅನಿಸ್ತು ನಮಗೆ ಬಟ್ ಒಂದಲ್ಲೇ ಮುಗಿಸ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಯಾ ಚೆನ್ನಾಗಿದೆ ನೆಕ್ಸ್ಟ್ ಬರೋರಿಗೆ ಸಿನಿಮಾ ಏನು ಎಕ್ಸ್ಪೆಕ್ಟ್ ರಾಮಾಯಣ ಮೂವಿಗೆ ವೇಟ್ ಮಾಡ್ತಾ ಅಂದ್ರೆ ಇದ್ದೀವಿ ಈಗ ನೆಕ್ಸ್ಟ್ ಶೋಗೆ ಸಿನಿಮಾಗೆ ಬರೋ ಜನಕ್ಕೆ ಹಾಂ ಏನು ಎಕ್ಸ್ಪೆಕ್ಟ್ ಬರ್ಬೋದು ಅಂತ ಚೆನ್ನಾಗಿದೆ ವರ್ತ್ ಇದೆ ನೋಡ್ಬೋದು ಯಾವುದೇ ರೀತಿ ಈಗ ವಲ್ಗರ್ ಥರ ಏನೂ ಇಲ್ಲ ತುಂಬ ಟ್ರೋಲ್ ಮಾಡಿದ್ದಾರೆ ಆ ಥರ ಎಲ್ಲ ಏನೂ ಇಲ್ಲ ನಾರ್ಮಲ್ ಯಾವ ಥರ ಮಾಡಬೇಕು ಅದೇ ಥರ ಮಾಡಿದ್ದಾರೆ ಎಲ್ಲ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿರೋ ಅದು ರೀಚ್ ಆಗೇ ಆಗ್ತೀರಾ ಬನ್ನಿ ಚೆನ್ನಾಗಿದೆ ನೋಡಿ ಫ್ಯಾಮಿಲಿ ನೋಡ್ಬೋದು ಅಂತೀರಾ ಹಾಂ ಫ್ಯಾಮಿಲಿ ನೋಡ್ಬೋದು ಅಷ್ಟೊಂದೇನು ವಲ್ಗರ್ ಇಲ್ಲ ಟ್ರೋಲ್ ಮಾಡಿರೋಷ್ಟು ಏನೂ ಇಲ್ಲ ನಾರ್ಮಲ್ ಈಗ ಈ ಬಾಲಿವುಡ್ ರೀಚ್ ಆಗಬೇಕು ಅಂದರೆ ಈ ಥರ ಎಲ್ಲ ಮಾಡಲೇಬೇಕಾಗುತ್ತೆ ಆ ಥರ ಮೂವೀಸ್ ಓಕೆ ಟಿಕೆಟ್ ಕ್ಯಾರೆಕ್ಟರ್ ಏನು ಸಾರಿ ಟಿಕೆಟ್ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ ರಿಲೀಸ್ ಹೋದ್ರೆ ಏನು ನಂಗೆ ಅದು ವಿತೌಟ್ ಬಿಯರ್ ಚೆನ್ನಾಗಿದ್ದಾನೆ ನನಗೆ ಲಕ್ಕಿ ಮೂವಿ ನೋಡಿದಾಗ ಫೀಲ್ ಆಯಿತು ಚೆನ್ನಾಗಿದೆ ಮೂವಿ ವಿತೌಟ್ ಬಿಯರ್ ಚೆನ್ನಾಗಿದೆ ನನಗೆ ಎಂಜಾಯ್ ಮಾಡಿದ್ದಾರೆ ಯಾ ಫುಲ್ ಎಂಜಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಹೆಂಗೆ ಸಿನಿಮಾ ಹೆಂಗೆ ಚೆನ್ನಾಗಿದೆ ಏನಿಲ್ಲ ಚೆನ್ನಾಗಿತ್ತು ಬಟ್ ಇನ್ನ ಮೆಸೇಜ್ ಮತ್ತೆ ಇನ್ನ ಸ್ಟೋರಿ ಚೆನ್ನಾಗಿ ಕೊಡ್ಬೋದಿತ್ತು ಓಕೆ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ವರ್ಕ್ ಫಾರ್ ಮನಿ ಓಕೆ ಬಟ್ ಇನ್ನ ಮಾರಲ್ ಮೆಸೇಜು ಸ್ಟೋರಿ ಇನ್ನ ಚೆನ್ನಾಗಿ ಮಾಡ್ಬೋದಿತ್ತು ಓಕೆ ಯಶ್ ಅವ್ರದ್ದು ಕ್ಯಾರೆಕ್ಟರ್ ವೈಸ್ ನೋಡಿದ್ರೆ ಈಗ ಡಬಲ್ ಕ್ಯಾರೆಕ್ಟರ್ ವೈಸು ಸಖತ್ತಾಗಿದೆ ಫುಲ್ ಮಾಸಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲ ಮೂವಿಗೆ ಕಂಪೇರ್ ಮಾಡಿದ್ರೆ ಇದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಇಟ್ಸ್ ಗುಡ್ ಟಿಕೆಟ್ ಸೆಕೆಂಡ್ ಕ್ಯಾರೆಕ್ಟರ್ ಹೆಂಗೆ ಎಷ್ಟು ಮಜಾ ಸೆಕೆಂಡ್ ಕ್ಯಾರೆಕ್ಟರ್ ಆಲ್ಸೋ ಗುಡ್ ಯಾಕಂದರೆ ಬಿಫೋರ್ ಯಶ್ ಆಗೇ ಇದ್ದಿದ್ದಲ್ವ ಸೊ ನೋಡೋಕ್ಕೆ ಖುಷಿ ಆಗುತ್ತೆ ಓಕೆ ಥ್ಯಾಂಕ್ ಯು ಹೆಂಗೆ ಹೆಂಗನ್ಸು ಚೆನ್ನಾಗಿದೆ ಸೂಪರ್ ಆಗಿತ್ತು ಏನು ಮಾತು ಆ್ಯಕ್ಚುಲಿ ಬರ್ತಿಲ್ಲ ಬಟ್ ಟಿಕೆಟ್ ಕ್ಯಾರೆಕ್ಟರ್ ನನ್ನ ಫೇವ್ರೇಟ್ ವಿತೌಟ್ ಬಿಯರ್ ಸಾಕಾಗಿದೆ ಸಖತ್ತಾಗಿತ್ತು ಮಜಾ ಮಾಡಿದ್ರಿ ಹಂಗಾದ್ರೆ ತುಂಬ ಎಂಜಾಯ್ ಮಾಡಿದ್ವಿ ಅದಕ್ಕಂತಾನೆ ಮನೇಲಿ ಹೇಳ್ಬಿಟ್ಟು ಈ ಶೋಗೆ ಬಂದಿದ್ದೀವಿ ಸೂಪರ್ ಆಗಿತ್ತು ಫಸ್ಟ್ ಟೈಮ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೂಪರ್ ಆಗಿತ್ತು ಸಿನಿಮಾ ಸೂಪರ್ ಆಗಿದೆ ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡು ಸ್ಕ್ರೀನು ಎಲ್ಲ ಇಷ್ಟ ಇದೆ ಆ್ಯಕ್ಟಿಂಗು ಸೂಪರ್ ಆಗಿದೆ ಸೂಪರ್ ಡೈಲಾಗು ಡಬಲ್ ಆ್ಯಕ್ಟಿಂಗ್ ಮಾಡಿದೆ ತಂದೆ ಮಗನಿದೆ ಸೆಂಟಿಮೆಂಟ್ ಇದೆ ತಂದೆ ಮಗನ ಸೆಂಟಿಮೆಂಟು ಅಕ್ಕ ತಂಗಿ ಸೆಂಟಿಮೆಂಟ್ ಇದೆ ತಾಯಿದು ಸೆಂಟಿಮೆಂಟ್ ಇದೆ ಸೂಪರ್ ಆಗಿದೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಬೇಕು ಇನ್ನೊಂದ್ಸಲ ನೋಡ್ಬೇಕು ಒಂದ್ಸಲ ನೋಡಿದ್ರೆ ಇದಾಗಿದೆ ಫುಲ್ಲ ತಲೆಯಲ್ಲಿ ಗುಳ ಬಿಟ್ಟಾಗಿದೆ ಇನ್ನೊಂದ್ಸಲ ನೋಡ್ಬೇಕು ಭಾಗ 2 ಬರೋದಿದೆ ಭಾಗ 2 ಇದು ತೋರಿಸಿದ್ದಾರೆ ಭಾಗ 2 ಬಂದಮೇಲೆ ಪೂರಾ ಇದಾಗುತ್ತೆ ಸೂಪರ್ ಆಗಿದೆ ಚೆನ್ನಾಗಿದೆ ಸೂಪರ್ ಏನು ಬೇಕಿತ್ತು ಏನಾದರೂ ಬೇಕಿತ್ತಾ ಸಾಕಾ ತುಂಬ ನಾವು ಎಕ್ಸೆಪ್ಟ್ ಮಾಡಿಕ್ಕಿಂತ 10 ಪಟ್ಟು 100 ಪಟ್ಟು ಜಾಸ್ತಿ ಆಗಿದೆ ತುಂಬ ಸೂಪರ್ ಆಗಿದೆ ಕನ್ನಡ ಮೂವಿನ ಅನಿಸ್ತಾ ಇಲ್ಲ ಒಂಥರ ಹಾಲಿವುಡ್ ಮೂವಿ ಥರ ಅನಿಸ್ತಾ ಇದೆ ಕನ್ನಡ ಮೂವಿ ಅಂತ ಅನ್ಸಲ್ಲ ಕನ್ನಡ ಮೂವಿ ಅಂತ ನೋಡ್ಬಾರ್ದು ಅದು ಹಾಲಿವುಡ್ ಲೆವೆಲ್ ಮೂವಿ ಇದೆ ಸೂಪರ್ ಆಗಿದೆ ಫ್ಯಾಮಿಲಿ ನೋಡ್ಬೋದಾ ಫ್ಯಾಮಿಲಿ ಅಂದ್ರೆ ನೋಡ್ಬೋದು ಕಪಲ್ಸ್ ನೋಡ್ಬೋದು ಲವರ್ಸು ಸ್ವಲ್ಪ ಅಂದರೆ ಚೆನ್ನಾಗಿದೆ ಸೂಪರ್ ಅಷ್ಟೇನೇನು ಇದಿಲ್ಲ ಟ್ರೈಲರಲ್ಲಿ ತೋರಿಸ್ದಂಗೆ ಅಷ್ಟೊಂದೇನು ಇದಿಲ್ಲ ಸೂಪರ್ ಫ್ಯಾಮಿಲಿ ನೋಡ್ಬೋದು ಒಂದ್ಸಲ ನೋಡ್ಬೋದು ಅಂತೀರಾ ಮತ್ತು ಫ್ಯಾಮಿಲಿ ನೋಡಿದ್ರೆ ಫ್ಯಾಮಿಲಿ ಆಗುತ್ತಲ್ಲ ಸರ್ ಒಂದ್ಸಲ ನೋಡ್ಬೋದು ಒಂದ್ಸಲ ಯಾಕೆ 100 ಸಲ ಏನೋ ನೋಡಿ ಬರ್ಬೇಕು ನಾನು ಮತ್ತೆ ಓಕೆ ಟಿಕೆಟ್ ಸಿಗುತ್ತಾ ಇಲ್ಲ ಬ್ಯಾಗಲ್ಲಿ ತೊಗೊಂಡು ಹೋಗಿರೋದು ಮತ್ತೆ ಬರ್ಬೇಕು ಬಂದು ನೋಡ್ಬೇಕು ಇನ್ನೊಂದ್ಸಲ ಅಂದರೆ ಅಷ್ಟು ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗಲ್ಲ ಮೂವಿ ಒಂದ್ಸಲ ನೋಡಿದಾಗೆ ಅದು ತುಂಬ ಒಳಬಿಟ್ಟಿದ್ದಾರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅರ್ಥನೇ ಆಗಲ್ಲ ಮೂವಿ ಓಕೆ ಫಸ್ಟ್ಲಿಂದ ಲಾಸ್ಟಾಗಿ ನೋಡಿದ್ರೆ ಏನೇನಂತ ಒಟ್ಟು ಗೊತ್ತಾಗಲ್ಲ ಮುಂದೆ ಏನು ನಡೆಯುತ್ತೆ ಅಂತ ಹೇಳಿ ಅಷ್ಟೊಂದು ಟ್ವಿಸ್ಟ್ ಇದೆ ಸೂಪರ್ ಆಗಿದೆ ಹೆಂಗಿತ್ತು ಚೆನ್ನಾಗಿತ್ತಾ ಸಕಾಲಾಗಿತ್ತು ಬ್ರೋ ಓಕೆ ಹಾಂ ಬ್ರೋ ಏನಂತ ನಾವು ಬಂದಿರೋ ಪ್ರೀತಿ ವಿಶ್ವಾಸಕ್ಕೋಸ್ಕರ ಮೂವಿ ಗೊತ್ತು ಅರ್ಥ ಆದವ್ರಿಗೆ ಮಾತ್ರ ಗೊತ್ತು ಅಷ್ಟೇ ಹೆಂಗಿತ್ತು ಸಿನಿಮಾ ಯಶ್ ಅವರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ 4 ವರ್ಷ ವೇಟ್ ಕ್ರೇಜಿ ಈಗ 4 ವರ್ಷ ಕಾದಿದೀವಿ ಮೂವಿಗೋಸ್ಕರ ಓಕೆ ಫುಲ್ಲು ನೋಡಿ ಹಬ್ಬ ಮಾಡ್ತಾ ಇದೀವಿ ಓಕೆ ಆ ತರ ಏನಂತ ಈಗ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬರ್ತಾ ಇದಾರೆ ಸಿನಿಮಾ ಬರ್ಲಿ ಎಲ್ಲಾರು ನೋಡ್ಬೋದು ಕ್ರೇಜಿ ಆಗೈತೆ ಮೂವಿ ಮಾತ್ರ ಏನ್ ಹೇಳ್ತೀರಾ ನೆಕ್ಸ್ಟ್ ಮಾಡೋರಿಗೆ ಸಿನಿಮಾ ನೋಡೋರಿಗೆ ಆರಾಮಾಗಿ ಬಂದ್ರಿ ನೋಡ್ಕೊಂಡು ಹೋಗ್ರಿ ಜಾಲಿ ಜಾಲಿ ಸಿನಿಮಾ ನೋಡಿದ್ರೆ ನೀವು ಚೆನ್ನಾಗಿದ್ಯಾ ನೋಡಿದ್ರೆ ಹ್ಞೂ ಚೆನ್ನಾಗಿ ಕ್ರೇಜಿ ಆಗೈತೆ ಅಣ್ಣ ನಂಗೆ ಅರ್ಥ ಆಯ್ತು ನಂಗೆ ಇಷ್ಟ ಆಯ್ತು ಜೈ ಕರ್ನಾಟಕ ಡಬಲ್ ಆಕ್ಟಿಂಗ್ ಫಸ್ಟ್ ಟೈಮ್ ಏನ್ ಹೇಳ್ತೀರಾ ಅಣ್ಣ ಅವ್ರು ಫಸ್ಟ್ ಮೂವಿಂದ ನೋಡ್ಕೊ ಬಂದಿದೀವಿ ಆಕ್ಟಿಂಗ್ ಬಗ್ಗೆ ಎಲ್ಲ ಮಾತಾಡಕ್ಕೆ ಇಷ್ಟ ಆಗಲ್ಲ ನಮ್ಗೆ ಡಬಲ್ ಆಕ್ಟಿಂಗ್ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ ಸೊ ಹೆಂಗೆ ಅನ್ಸುತ್ತೆ ಚೆನ್ನಾಗಿ ಹ್ಞೂ ಮಸ್ತ್ ಆಗೈತೆ ಸೈ ಸಕಾಲಾಗಿದೆ ಮಾತಾಡಿ ಚೆನ್ನಾಗಿದೆ ಓಕೆ ಅಭಿಮಾನಿಗಳು ಹೆಂಗಿದ್ರು ಇಷ್ಟಪಡ್ತಾರೆ ನೋಡ್ತೀರಿ ಖುಷಿ ಪಡ್ತೀರಿ ಆ ಅಭಿಮಾನ ಇರೋದಕ್ಕೆ ತಾನು ಇಷ್ಟೆಲ್ಲ ಮಾಡಿರೋದು ಏನಂತೀರಾ ಅಷ್ಟೇ ಹಾಂ ಬೇರೆ ಥರ ಯಾರು ಎಷ್ಟು ಆಕ್ಟಿಂಗ್ 4 ವರ್ಷ ಆದ್ಮೇಲೆ ನೋಡ್ತಿದ್ದಾರೆ ಎಷ್ಟು ವರ್ಷ ಆದ್ಮೇಲೆ ನೋಡಿದ್ರೆ ಎಷ್ಟು ಒಂದು ಮೂವಿಯಿಂದ ಆ್ಯಕ್ಟಿಂಗ್ ಬಗ್ಗೆ ಫ್ಯಾನ್ ಆಗೋಕ್ಕಾಗಲ್ಲ ಸರ್ ಹಂಗಲ್ಲ ಅವಾಗಿಂದ ಎಂಜಾಯ್ ಮಾಡಿದ್ವಿ ಸಿನಿಮಾ 4 ವರ್ಷ ಆದ್ಮೇಲೆ ನೋಡ್ತಾ ಇದ್ದೀರಲ್ಲ 4 ವರ್ಷ ಆದ್ಮೇಲೆ 4 ಅವ್ರು ನೋಡಿದ್ದೀರಲ್ಲ ಇನ್ನೇನು ಬೇಕು
ಚೆನ್ನಾಗಿದೆ. ಸಾಕು. ಏನು ಹೇಳ್ತೀರಾ ಸಿನಿಮಾ ಬರೋರಿಗೆ? ಈ ಏಟರ್ಸ್ ಎಲ್ಲ ಮಾತಾಡ್ಕೊಳ್ಳಿ ಬಿಡ್ರಿ. ಮಾತಾಡೋರ್ಗೆ ಇನ್ನೊಂದು ದೇವ್ರ ಥರ ಉತ್ತರ ಕೊಡೋಣ. ರಾಮಾಯಣದಲ್ಲಿ ಬರ್ತಾವ್ರಲ್ಲ ರಾವಣ ಆಗಿ. ಅಯ್ಯೋ ಒಂದು 10 ವರ್ಷ ಮುಂಚೆನೇ ಹೇಳಿದ್ರೆ ಬಿಡಿ ಸರ್. ಹೆಂಗಿದ್ರು ನೋಡ್ತೀರಿ ಫ್ಯಾನ್ಸ್ ಅನ್ನೋರು ಏಟರ್ಸು ತಿಗ ಹೊರ್ಕೊಳ್ಳೋರು ತಿಗ ಎಲ್ಲ ಮಾತಾಡ್ತಾರೆ. ಖಾರದ ಪುಡಿ ಹಾಕೊಂತಾರ, ಅದ್ರ ಜೊತೆ ಪೆಟ್ರೋಲ್ ಹಾಕೊಬಿಡಿ, ಬೇಜಾರಿಲ್ಲ ಅಷ್ಟೇ.